ನಡುವೆ ರಾಜಕಾರಣ, ಯಾಕೆ ರಾಜಕಾರಣಕ್ಕೆ ಬಂದ್ರಿ ನೀವು ಅಂತ? ಅಲ್ಲ, ರಾಜಕಾರಣ ಅಂತಾನೆ ಬೇಸಿಕಲಿ ನಮ್ಮ ಮನೇಲಿ ಯಾರು ರಾಜಕಾರಣಿಗಳಿಲ್ಲ. ಓಕೆ. ನಾನೇ ಫಸ್ಟು. ನನ್ನ 2011 ಇಸ್ವಿಯಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ನನ್ನ ತಮ್ಮ ಫಾರಿನಿಂದ ಬರ್ತಾನೆ, ಎಲ್ಲ ಒಂದು ಪಬ್ ಹತ್ರ ಒಂದು ಸಣ್ಣ ಗಲಾಟೆ ಆಗುತ್ತೆ ಒಂದು. ಅದಾದಾಗ ಏನಾಗುತ್ತೆ, ಅವರು ರಾಜಕೀಯದಲ್ಲಿ ಆ ಮನುಷ್ಯ ಒಂದು ಉನ್ನತ ಸ್ಥಾನ ಇದ್ದಂಥ ವ್ಯಕ್ತಿ, ಆ ಪಬ್ ಓನರು. ಅವಾಗ ಏನಾಗುತ್ತೆ, ಯಾರೋ ಬಂದು ನನ್ನ ಸ್ನೇಹಿತ ಹೇಳ್ತಾನೆ, ಅವರು ರಾಜಕಾರಣಿ, ನಾವೇನು ಅಲ್ಲ, ಹೆಂಗೆ ಎದುರಾಕೊಳ್ಳೋದು ಅವ್ರನ್ನ ಅಂತ. ರಾಜಕಾರಣಿ ಆದ್ರೆ ಏನೋ ಅವ್ರಿಗೆ ಎಡ್ಕೊಂಬಿದ್ಯಾ ಬಿಡು, ನಾವು ರಾಜಕಾರಣಕ್ಕೆ ಹೋಗೋಣ ಅಂತ. ಯಾವ ಪಕ್ಷಕ್ಕೆ ಹೋಗೋಣ ಅಂತ ನಮ್ಮ ಬಸವನಗುಡಿ, ನನ್ನ ಮನೆ ಬಂದು ಬಸವನಗುಡಿ ಕಾನ್ಸ್ಟಿಟ್ಯೂನ್ಸಿ. ನಾವು ಕೇಳ್ತೀವಿ ಅಲ್ಲಿ ನಮ್ಮಲ್ಲಿ ಯಾವ್ದು ಇದೆಯೋ ಅಂತ. BJP ಇದೆ, ಇದಿದೆ, ಏನೋ ಕಾಂಗ್ರೆಸ್ ಇದೆ, JDS ಇಲ್ಲ, JDS ಮಾಡೋಣ. ನಮ್ಮಲ್ಲಿ ಅದು ಆಬ್ಸೆನ್ಸು, ನಮ್ಮಲ್ಲಿ ಅದು ಏನೂ ಇಲ್ಲ, ಅದು ಮಾಡೋಣ, ಅದನ್ನಾಯ್ತು. ಇಷ್ಟೇ ರಾಜಕೀಯಕ್ಕೆ ಬರೋ ಕಾರಣ ಅಷ್ಟೇ. ರಾಜಕೀಯಕ್ಕೆ ಬಂದ್ವಿ ನಾವು. JDS ಅಲ್ಲಿ ಆರಂಭದಲ್ಲಿ ನೀವು? ಹೌದು, 2017 ನಮ್ಮ ಕುಮಾರಣ್ಣವ್ರು ಅವರೇ ನಮ್ಮ ಮನೆಗೆ ಬಂದು, ಆ ಟೈಮಲ್ಲಿ ಬಂದಿದ್ರು ಅವರೇ ಬಂದು. ಅವಾಗ ರಾಜಕೀಯದ ಗಾಳಿ ಗಂಧಾನೇ ಗೊತ್ತಿಲ್ಲದೆ ನಮ್ಮ ಇಡೀ ವಂಶದಲ್ಲಿ ನಾನೇ ಫಸ್ಟ್ ರಾಜಕೀಯಕ್ಕೆ ಅಂತ ಬಂದಿದ್ದು. ಅವಾಗ JDS ಅಂತ ಸೇರ್ಕೊಂಡಿದ್ದು ಅವಾಗ. ಓಕೆ. ಈಗ ರಾಜಕಾರಣ ಅಂತ ಹೇಳಿದ್ರೆ 2 ಆಯಾಮಗಳಿದ್ದೇ ಇರುತ್ತೆ. ಒಂದು ಸೇವೆಗೋಸ್ಕರ ರಾಜಕಾರಣಕ್ಕೆ ಬರುವಂಥದ್ದು ಅಂತ ಹೇಳಿ, ಇನ್ನೊಂದು ಅವ್ರ ಪ್ರಾಬಲ್ಯ ಬಹಳ ದೊಡ್ಡದಾಗಿರುತ್ತೆ. ಸೊ ರಾಜಕಾರಣ ಅಂದರೆ ದುಡ್ಡು ಮಾಡೋದು ಅಥವಾ ಅದೊಂದು ಪವರ್, ಸುಪ್ರೀಂ ಪವರ್ ಅಂತ ಹೇಳಿ ಹೋಗುವಂಥದ್ದು ಇದ್ದೇ ಇರುತ್ತೆ. ನೀವೇನು ಕಂಡ್ಕೊಂಡ್ರಿ ರಾಜಕಾರಣದಲ್ಲಿ ಅಂತ? ನನ್ನದೇ ಹೇಳಿದ್ನಲ್ಲ, ರಾಜಕಾರಣ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ರಾಜಕಾರಣ ಅಂದರೆ ಅದ್ರಲ್ಲಿ ಏನು ಮಾಡ್ತಾರೆ, ಅದ್ರಲ್ಲಿ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ. ಒಂದು ಸಣ್ಣ ಮಾತಿಂದ ರಾಜಕೀಯಕ್ಕೆ ಬಂದ್ವಿ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಜನಗಳ ಸೇವೆ ಮಾಡೋದಕ್ಕೆ ಬರೀ ಸೇವಾ ಮನೋಭಾವ ಇದ್ರೆ ಸಾಲದು, ಪವರ್ ಇರಬೇಕು. ಕೆಲವೊಂದನ್ನ ಹಣದಲ್ಲಿ ತೀರಿಸ್ಬೋದು, ಕೆಲವೊಂದನ್ನ ಗುಣದಲ್ಲಿ ತೀರಿಸ್ಬೋದು. ಬಟ್ ಎರಡನ್ನೂ ತೀರ್ಸಕ್ ಶಕ್ತಿ ಇರೋದು ಅಧಿಕಾರದಲ್ಲಿ. ಅಧಿಕಾರ ಇರಬೇಕು ಅನ್ನೋದು ರಾಜಕೀಯಕ್ಕೆ ಬಂದ ಮೇಲೆ ಗೊತ್ತಾಯ್ತು ನಾವು. ಈಗ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀರಿ, ಸದ್ಯ ಕಾಂಗ್ರೆಸ್ ಅಲ್ಲಿ ಇದ್ದೀರಿ? ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಟ್ವಿಸ್ಟ್ ಹೆಂಗೆ ಅಂತ? 2018 ಇಸ್ವಿಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ನಾನು. ಅದಕ್ಕಿಂತ ಮುಂಚೆ ಏನಾಗುತ್ತೆ, ಈ BBMP ಎಲೆಕ್ಷನ್ಸ್ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಆಗುತ್ತೆ, ಕ್ಯಾಸ್ಟಿಸಮ್ ಅಂತ. ಆ ಒಂದು ರೋಲ್ ಪ್ಲೇ ಆಗಿದ್ದಕ್ಕೋಸ್ಕರ ನಾವು ಮಾಡಿದ ಕೆಲಸ ಎಲ್ಲ ಪಕ್ಕದಲ್ಲಿ ಇಟ್ಟು ನಮಗೆ ಟಿಕೆಟ್ ತಪ್ಪಿಸೋವಂಥ ಎಲ್ಲ ಕೆಲಸಗಳನ್ನೂ ಮಾಡ್ತಾರೆ, ಟಿಕೆಟು ತಪ್ಪುತ್ತೆ. ಅದಾದಮೇಲೆ ಬಟ್ ಹಂಗಂತ ನಾವೇನು ಕೆಲಸ ಅಂತೂ ಬಿಟ್ಟಿಲ್ಲ, ಕೆಲಸ ಮಾಡ್ತಾನೆ ಇದ್ವಿ. ಸೊ ಹಾಗಾಗಿ ಸ್ವಲ್ಪ ರಾಜಕೀಯ ಗೊತ್ತಾ, ಬೆಳೀತಾ ಇದ್ದೀನಿ ಅಂದ ತಕ್ಷಣ ಕಾಲು ಎಳೆಯೋದು ಕಾಮನ್. ಯಾಕಂದರೆ ನಮ್ಮ ಮನೆಗಳು ಯಾರು ರಾಜಕಾರಣಿ ಇಲ್ಲ, ನನ್ನ ತಂದೆ MLA ಎಲ್ಲ, ನಮ್ಮ ತಾತ MP ಎಲ್ಲ ಯಾರು ಅಲ್ಲ. ಹಂಗೆ ಗಾಡ್ ಫಾದರು ಇಲ್ಲ ಅಂತ, ನಮ್ಮ ಗಾಡ್ ಒಂದೇನೆ. ಆಲ್ಮೋಸ್ಟ್ ನಾನು ರಾಜಕೀಯಕ್ಕೆ ಬಂದಾಗಿಂದ ನಂಬ್ಕೊಂಡು ನನ್ನ ಸ್ನೇಹಿತರು ಅಷ್ಟೇ. ನನ್ನ ಸ್ನೇಹಿತರು, ನನ್ನ ಅಪ್ಪ ಅಮ್ಮ ಇಷ್ಟು ಬಿಟ್ರೆ, ನಾನು ಯಾರು ಹಿತೈಷಿಗಳು ಇಷ್ಟು ಬಿಟ್ರೆ, ನಾನು ಯಾರು ರಾಜಕೀಯದಲ್ಲಿ ಇವತ್ತವರೆಗೂ ಗಾಡ್ ಫಾದರ್ ಅಂತ ಯಾರನ್ನೂ ನಾನು ನೋಡೇ ಇಲ್ಲ, ಇವತ್ತವರೆಗೂ ನೋಡಿಲ್ಲ ನಾನು ಅದನ್ನ. ಬಟ್ ಹಂಗೆ ರಾಜಕೀಯ ಅಂತಂದ್ರೆ MLA ಮಗನೋ, MP ಮೊಮ್ಮಗನೋ, ಇಲ್ಲ MP ಮಗನೋ ಆದ ತಕ್ಷಣ ಅವ್ನು ಏನೂ ಮಾಡದೇ ಪರವಾಗಿಲ್ಲ, ಒಂದೇ ಸರಿ ಅಣ್ಣ ಆಗ್ಬಿಡ್ತಾನೆ. ಬಟ್ ಕಾಮನ್ ಆಗಿ ಎಲ್ಲರೂ ಈಗ 10-20 ವರ್ಷದಿಂದ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಯಾವುದೋ ಒಂದು ಸ್ಟೇಜ್ ಕೂಡ ಸಿಗೋದಿಲ್ಲ. 1000ಕ್ಕೆ ಒಬ್ಬನಿಗೆ ಸ್ಟೇಜ್ ಸಿಗುತ್ತೆ. ಆ ಒಬ್ಬನಿಗೆ ಸಿಕ್ಕಿದ್ದನ್ನ ಲಕ್ಷ ಜನಕ್ಕೆ ತೋರಿಸ್ತಾರೆ, ನೀವು ಕಷ್ಟಪಡಿ ನಿಮ್ಗೂ ಹಿಂಗೆ ಮಾಡ್ತೀನಿ ಅಂತ. ಆಪ್ಷನ್ ಸಿಗದೆ ಒಂದಕ್ಕೆ, ಮಿಕ್ಕಿದ ಸೊನ್ನೆಗಳಿಗೆ ಯಾವುದಕ್ಕೂ ಜಾಗನೇ ಇರೋದಿಲ್ಲ. ಒಂದು ಎಕ್ಸಾಂಪಲ್ 1000 ಕಾರ್ಯಕರ್ತರಿಗೆ ತೋರಿಸ್ಬಿಡ್ತಾರೆ, ಲಕ್ಷ ದಾಟಿರ್ತದೆ. ಆ ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು 70% ಜನ ನಂತರ ಹುಚ್ಚರಿರ್ತಾರೆ, ಏನೋ ಮಾಡ್ಬೋದು ಅಂತ. ಏನೂ ಆಗಲ್ಲ ಅಷ್ಟೇ. ಅದ್ರಲ್ಲಿ ಯಾರೊಬ್ಬ ಸೆಲೆಕ್ಟಿವ್, ಅವ್ರ ಮನೇಲಿ ಯಾರೋ ಸ್ವಲ್ಪ ದುಡ್ಡು ಜೋರಾಗಿದ್ದು, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ದವನಿಗೆ ಒಂದು ಸ್ಟೆಪ್ ಮೇಲ್ ಬಿಡ್ತಾರೆ ಅಷ್ಟೇ. ಅವನು ಹೋಗ್ಬೇಕು, ನೋಡ್ಬೇಕು. ಆಮೇಲೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.